ಕಲಬುರಗಿ ಜಿಲ್ಲೆಯಲ್ಲಿ ಉಂಟಾಗಿರುವಂತಹ ಪ್ರವಾಹ ಜನರ ಬದುಕನ್ನೇ ಹರಿದು ಹಾಕ್ತಾ ಇದೆ. ಯಾಕಂದ್ರೆ ಒಂದ್ಸರಿ ಬದುಕು ಹರಿದು ಹೋದ್ರೆ ಮತ್ತೆ ಕಟ್ಕೊಳ್ಬೇಕಾದ್ರೆ ಜನ ಸಾಕಷ್ಟು ಪರದಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಒಂದ್ ಕಡೆಗೆ ಭೀಮಾ ನದಿಯ ಪ್ರವಾಹದ ಎಫೆಕ್ಟ್ ಆದ್ರೆ ಮತ್ತೊಂದ್ ಕಡೆ ಕಾಗಿಣಾ ನದಿ ಕೂಡ ಜನರ ಬದುಕನ್ನ ಒಡೆದು ಹಾಕ್ತಾ ಇದೆ. ನಾನೀಗ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ದರ್ಗಾ ಅಂದ್ರೆ ದರ್ಗಾ ಕಾಲೋನಿ ಅಂತ ಕರಿತೇವೆ. ಆ ದರ್ಗಾ ಕಾಲೋನಿ ಕೂಡ ಕಾಗಿಣಾ ನದಿಯ ನೀರಿನ ರಭಸ ಹೊಕ್ಕಿರುವಂತದ್ದು ನಿಮ್ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿಯೂ ಕೂಡ ಸುಮಾರು 50ರಿಂದ 60 ಮನೆಗಳು ಈ ಒಂದು ಏರಿಯಾದಲ್ಲಿ 50ರಿಂದ 60 ಮನೆಗಳು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ. ನಿಮ್ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು ಅಲ್ಲಿರ್ತಕ್ಕಂಥ ನಿವಾಸಿಗಳು ನೀರನ್ನ ಹೊರ ಹಾಕುವಂತ ಕೆಲಸ ಮಾಡ್ತಾ ಇದ್ರೆ ರಾತ್ರಿ ಇಡೀ ಅಂದ್ರೆ ಯಾವಾಗ ರಾತ್ರಿ ಸುಮಾರು 10-11 ಗಂಟೆ ಸುಮಾರಿಗೆ ನೀರು ಈ ಒಂದು ಬಡಾವಣೆ ಕಾಗಿಣಾ ನದಿಯ ಪ್ರವಾಹದ ನೀರನ್ನು ನುಗ್ಗಿದ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಜನರು ತಮ್ಮ ಜೀವವನ್ನ ಉಳಿಸಿಕೊಳ್ಳೋದಕ್ಕಾಗಿ ಇಲ್ಲಿಂದ ಸರ್ಕಾರಿ ಶಾಲೆಗಳಿಗೆ ದರ್ಗಾಗೆ ಹೋಗಿ ಅಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ. ನಿಮ್ಗೆ ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಎಷ್ಟರ ಮಟ್ಟಿಗೆ ನೀರಿನ ರಭಸ ಇತ್ತು, ನೀರು ಎಷ್ಟು ಇಲ್ಲಿ ಈ ಒಂದು ಬಡಾವಣೆಗೆ ನುಗ್ಗಿತ್ತು ಅನ್ನುವಂಥದ್ದು ನಿಮಗೆ ಚಿತ್ರಣದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ಮನೆ ಏನಿದೆಯಲ್ಲ ಈ ಮನೆ ಚಿತ್ರಣ ತಾವು ಗಮನಿಸ್ತಾ ಇರುವಂತದ್ದು. ಅಲ್ಲಿ ಹೋಗಿ ನಾನು ತೋರಿಸ್ತೀನಿ. ಇಲ್ಲಿ ಏನ್ ನೆರೆ ಹೊಡೆತಕ್ಕೆ ನಲಗಿರ್ತಕ್ಕಂಥ ಹೆಣ್ಮಕ್ಳು ಇದ್ದಾರೆ, ಇಲ್ಲಿರ್ತಕ್ಕಂಥ ಪುರುಷರು ಇದ್ದಾರೆ. ನೆರೆ ಹೊಡೆತಕ್ಕೆ ಅಕ್ಷರಶಃ ನಲಗಿ ಹೋಗಿದ್ದಾರೆ. ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಮನೆಯ ಈ ಮಟ್ಟಕ್ಕೆ ಅಂದ್ರೆ ಸುಮಾರು 8ರಿಂದ 10 ಅಡಿವರೆಗೂ ಕೂಡ ನೀರು ಹೊಕ್ಕಿರುವಂತದ್ದು. ಅಂದ್ರೆ ಒಂದ್ ವೇಳೆ ಮನೆಯಲ್ಲಿ ಯಾರಾದ್ರೂ ಅಪರೂಪಕ್ಕೆ ಮಲ್ಕೊಂಡು ಚಿಕ್ಕ ಮಕ್ಕಳೇಂದ್ರೆ ಎಚ್ಚರ ಆಗದೆ ಇದ್ರೆ ಅವರ ಜೀವವನ್ನ ಇಲ್ಲಿ ಕಳೆದುಕೊಳ್ತಾ ಹೋದ್ರು. ಒಂದ್ ಕಡೆಗೆ ನೀರಿನ ರಭಸ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆಗೆ ರಾತ್ರೋರಾತ್ರಿ ನೀರು ನುಗ್ಗಿರೋದ್ರಿಂದಾಗಿ ಜನರು ಅಕ್ಷರಶಃ ಆತಂಕಕ್ಕೆ ಒಳಗಾಗಿದ್ರು. ಹಾಗೂ ಈಗ ಒಂದಿಷ್ಟು ಮಹಿಳೆಯರು ಬೇರೆ ಬೇರೆ ಇಲ್ಲಿರ್ತಕ್ಕಂಥ ನಿವಾಸಿಗಳಿಗೆ ಎಚ್ಚರ ಮಾಡಿ ಅವರನ್ನ ಬದುಕುಳಿಸುವಂತ ಕೆಲಸ ಮಾಡಿದ್ದಾರೆ. ನಿಮ್ಗೆ ಅದರಲ್ಲೂ ಒಂದ್ ಕಡೆಗೆ ನೀರಿನ ರಭಸಕ್ಕೆ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ವಸ್ತುಗಳು ಕೂಡ ನುಚ್ಚು ನೂರಾಗಿದೆ, ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಈ ಮನೆಯಲ್ಲಿರ್ತಕ್ಕಂಥ ಇವರು ಇಟ್ಟಿರ್ತಕ್ಕಂಥ ಕಡಲೆ ಬೇಳೆ ಏನಿದೆ, ಕಡಲೆ ಬೇಳೆ ಸಂಪೂರ್ಣವಾಗಿ ನೀರಿನಲ್ಲಿ ತೊಯ್ದು ಹೋಗಿರುವಂತದ್ದು. ಮತ್ತೊಂದು ಕಡೆಗೆ ಉದ್ದಿನ ಬೇಳೆ ಹಾಳಾಗಿದೆ. ಅಲ್ಲಿಯೂ ಕೂಡ ಆ ಮನೆಯಲ್ಲಿ ತಾವು ಗಮನಿಸ್ತಾ ಇರುವಂತದ್ದು ಅಲ್ಲಿರ್ತಕ್ಕಂಥ ಜೋಳ, ಅಕ್ಕಿ, ಹಿಟ್ಟು ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಪಾಲಾಗಿರುವಂತದ್ದು. ಅಳಿದುಳಿದಿರ್ತಕ್ಕಂಥ ಏನೋ ದವಸ ಧಾನ್ಯಗಳಿಂದ ಅದ್ಯಾವುದು ಕೂಡ ಇವರಿಗೆ ಮತ್ತೆ ರೀ ಬಳಕೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಆ ಏನು ಹಸಿಯಾಗಿರ್ತಕ್ಕಂಥ ಎಲ್ಲ ಕೂಡ ಬೇಳೆಕಾಳುಗಳನ್ನು ಕೂಡ ಉಳಿಸಿಕೊಳ್ಳೋದಕ್ಕಾಗಿ ಬಿಸಿಲಿಗೆ ಒಣಗಿ ಹಾಕಿರುವಂತದ್ದು. ಮತ್ತೊಂದು ಕಡೆಗೆ ಬೆಳಗ್ಗೆಯಿಂದ ಅಂದ್ರೆ ಯಾವಾಗ ನೀರು ಕಡಿಮೆ ಆದ ನಂತರದಿಂದ ಕೂಡ ಇವರು ತಮ್ಮ ಮನೆಗಳನ್ನ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಭಾಗದಲ್ಲಿ ಗಮನಿಸ್ತಾ ಇರುವಂತದ್ದು ಹೊಟ್ಟೆಗೆ ಹಿಟ್ಟು ಅನಿವಾರ್ಯ ಅಂತಾರೆ. ಆದ್ರೆ ಹಿಟ್ಟು ಕೂಡ ಇಲ್ಲಿ ಕಾಗಿಣಾ ನದಿಯ ಪ್ರವಾಹ ನುಂಗಿ ಹಾಕಿದೆ, ಸಂಪೂರ್ಣವಾಗಿ ಹಾಳು ಮಾಡಿದೆ. ಜೋಳ ಈ ಭಾಗದಲ್ಲಿ ಪ್ರಮುಖವಾಗಿರ್ತಕ್ಕಂಥ ರೊಟ್ಟಿಯನ್ನು ಖಾದ್ಯ ಇಲ್ಲಿ ತಯಾರಿಸ್ತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಜೋಳ ಇದೆ, ಜೋಳ ಕೂಡ ನೀರು ಹತ್ತಿ ಹಾಳಾಗಿದೆ. ಅದನ್ನ ಒಣಗಿಸಿ ಮತ್ತೆ ಉಳಿಸಿಕೊಳ್ಳೋದಕ್ಕಾಗಿ ಇಲ್ಲಿರ್ತಕ್ಕಂಥ ನಿವಾಸಿಗಳು ಹೋರಾಟ ನಡೆಸ್ತಾ ಇದ್ದಾರೆ. ಯಾವಾಗ ನೀರಿನ ಪ್ರಮಾಣ ಕಡಿಮೆ ಆಯಿತು ಮನೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಕೆಸರು ಕೂಡ ಮನೆಯಲ್ಲಿ ತುಂಬಿಕೊಂಡಿತ್ತು. ಮನೆಯನ್ನ ಸ್ವಚ್ಛ ಮಾಡುವಂತ ಕೆಲಸದಲ್ಲಿ ಇಲ್ಲಿರ್ತಕ್ಕಂಥ ನೆರೆ ಸಂತ್ರಸ್ತರು ಮಾಡ್ತಾ ಇದ್ದಾರೆ. ಅಳಿದುಳಿದ ಪದಾರ್ಥಗಳನ್ನು ಕೂಡ ಉಳಿಸಿಕೊಳ್ಳುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಮಹಿಳೆಯರಿದ್ದಾರೆ, ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇವರು ಅಕ್ಷರಶಃ ಕಾಗಿಣಾ ನದಿ ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಾರೆ, ನಲಗಿ ಹೋಗಿದ್ದಾರೆ. ನಿಜಕ್ಕೂ ನಾವು ಬದುಕುಳಿದಿದ್ದು ದೊಡ್ಡದು ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟೊತ್ತಿಗೆ ನೀರು ಬಂತು, ಏನೆಲ್ಲ ಅನಾಹುತ ಸೃಷ್ಟಿ ಮಾಡಿದೆ ಅದ್ರ ಬಗ್ಗೆ ಮಾತಾಡಿಸ್ತೀನಿ. ಅಮ್ಮ, ಈಗ ನೀರ್ ಎಷ್ಟೊತ್ತಿಗೆ ಬಂತು, ಏನೇನ್ ಸಮಸ್ಯೆ ಆಯ್ತು? ರಾತ್ರಿ 4 ಗಂಟೆಗ್ ಬಂದವ್ರಿ. ಮಣ್ಣೀರ್ 4 ಗಂಟೆಗ್ ನೀರು ಹೋಗ್ಕೊಂಡವ್ರಿ ಮನ್ಯಾಗ. ರಾತ್ರಿ ಆಯ್ತು. ಬೆಳಗ ಮುಂಜಾನೆ ಅಂತ್ರೆ ನಾವು ಎದ್ದು ನೋಡತನ ಯಾವ ಸಾಮಾನು ತಗೋಬೇಕಂದ್ರ ನಮ್ಗ್ ಸುಧಾರಿಸಿಲ್ರಿ ಸರ್. ಹಂಗೆ ಬಿಟ್ಟು ಕೇಸಿಂದ ಮನಿ ಬೀಗ ಹಾಕಿ ಹಂಗೆ ಹೊಡೆಯೋಗಿ ಬಿಟ್ಟಿವ್ರಿ ಸರ್ ಮನೆಗೆ. ಈಗ ಇನ್ನೊಬ್ರು ಮಹಿಳೆಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾಕಂದ್ರೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಜನರಿಗೆ ರಾತ್ರೋರಾತ್ರಿ ಅವರನ್ನ ಎಬ್ಬಿಸಿ ಮನೆಯಿಂದ ಹೊರಗಡೆ ಕಳಿಸುವಂತ ಕೆಲಸ ಇವರು ಮಾಡಿದ್ದಾರೆ. ನೀರ್ ಎಷ್ಟೊತ್ತಿಗೆ ಬಂತಮ್ಮ, ನಿಮ್ಗೆ ಹೆಂಗ್ ಗೊತ್ತಾಯ್ತು ನೀರ್ ಬಂದಂತ? 3ಕ್ಕೆ ಬಂದವ್ರಿ, ನಾ ಏಕಿಗೆ ಬಂದೇನ್ರಿ. 3ಕ್ಕೆ ಬಂದವ್ 2 ಗಾಡಿ ಅಲ್ಲಿ ಮುಣಗಿವು. ರಾಂಬಾಯಿ ಅಂತ ಒಳಿದೇರಿ. ಹೇಳಿಲ್ಲ. ಮತ್ತೆ ಈ ಕಡೆ ಸೊಸಿಗೆ ಎಬ್ಸಿ, ಈ ಅಮ್ಮಗೆ ಎಬ್ಬಿಸಿ, ಎಲ್ಲರಿಗೂ ಎಬ್ಸೇನ್ರಿ ನಾನು. ಎಲ್ಲರಿಗೂ ಎಬ್ಬಿಸಿ ಯಾವ ನೀರ್ ಬಂದಾವ್ ಹೇಳ್ರಿ ಅಂತ ಒಂದ್ ತಗೊಂತೀವಿ, ಒಂದ್ ತಗೊಂದಿಲ್ರಿ. ಚುಕ್ಕೊಳಗ್ ತಗೊಂಡಿವಿ, ಓಡಿವ್ ನೋಡ್ರಿ. ಸಾಮಾನಿ ಸಟ್ಟ ಎಲ್ಲ ಬಿಟ್ಟು ನಮ್ ಮುದುಕು ಆರಾಮಿಲ್ದವ ಇದ್ದನ್ರಿ. ಗಾಡಿ ತರ್ಸಿ, ಊರಂದ ಗಾಡಿ ತರ್ಸಿ ಮುದುಕಿಗೆ 2 ಮನುಷ್ಯರು ಬಂದು ಒಯ್ದ್ರಿ. ಮುದುಕಿನ ಊರಾಗೆ ಬಿದ್ದಾನ್ರಿ. 2 ದಿನ ಆಯ್ತು ನಾವ್ ಇಲ್ಲೇ ಬಿದ್ದೀವಿ ನೋಡ್ರಿ. ಎಷ್ಟು ತನ ನೀರ್ ಬಂದಿವ್? ಎಲ್ಲಿ ತನಕ ನೀರ್ ಬಂದಿವ್ರಿ? ಇಲ್ಲಿ ತನ ಬಂದ ಮನಿ ಮುಳುಗೋಗ್ಯದ. ಆಗ ಇಲ್ಲಿ ಆದ್ ನೋಡ್ರಿ. ಆಗ ಅಲ್ಲಿ ಏನೇನ್ ಹಾಳಾಗ್ಯಾವ ನಿಮ್ಮ ಮನೆ? ಏನೇನ್ ಹಾಳಾಗ್ಯಾವ? ನಮ್ ಮನ್ಯಾಗ ನೋಡ್ರಿ ಉದ್ದಿನ ಬ್ಯಾಳಿ, ಆಗ ಜೋಳ ಕೇಲಿನ ಮೇಲೆ ಇಟ್ಟಿನ, ಅಲ್ಲಿ ಇಟ್ಟಿನೆಲ್ಲ ಅಲ್ಲಿ ಇಲ್ಲಿ ಹಾರಿ ಹಾಕಿನ್ರಿ. ಕೌದಿ, ಪಲಂಗ್, ಒಟ್ಟು ಸಾಮಾನ್ ತಳೆ, ಖಾರ, ಉಪ್ಪ ಏನೇನಿಲ್ಲ ನೋಡ್ರಿ. ಎಲ್ಲಾ ಹಾಳಾಗ್ಯದ. ಏನ್ರ ಊಟ ಮಾಡ್ರಿ? ಮುಂಜಾನೆ ಹಿಡಿದು ಊಟ ಮಾಡಿವ್ರಿ. ಕಂಪನಿಯವ್ರು ತಂದಿರು, ನಾಷ್ಟ ತಂದು ಕೊಟ್ಟಿರು, ನೀರ್ ತಂದು ಕೊಟ್ಟಿರು. ನೀರ್ ಗಲೀಜಾವ ಅಂತ ಅವ್ರೇ 2 ದಿನ ಆಯ್ತು ಹಾಕ್ಲಕತ್ತಾರ್ರಿ.
ನಿಮ್ ಮನೆಗೆ ಏನ್ ಹಾಳಾಗ್ಯದಮ್ಮ? ನಮ್ಮ ಮನ್ಯಾಗ ಜೋಳ ಬ್ಯಾಳಿ ಎಲ್ಲಾ ಹಾಳಾಗ್ಯಾವ್ರಿ ಸರ್. ನಾವ್ ಅಂದ್ರು ಮಕ್ಕೊಂಡಿದ್ದೇವ್ರಿ ಸರ್. ನಮಗೇನ್ ನೀರ್ ಬರೋದಷ್ಟು ಗೊತ್ತಿದ್ದಿಲ್ರಿ ಸರ್. ಈ ಅಮ್ಮನೆ ಬಂದು ನಮಗೆ ಎಬಿಸ್ಯಾಳ್ರಿ. ಎಬಿಸಿ ನೀರ್ ಬಂದ ಹೇಳ್ರಿ ತಂಗಿದಾರ ಹೇಳ್ರಿ ಅಂತ ಎಬಿಸಿದ ಮ್ಯಾಕ ನಾವ್ ಹೊರಗಡೆ ಬಂದ್ ನೋಡಿದ್ರಪ್ಪ ಸುತ್ತಮುತ್ತ ನೀರೇ ಆಗ್ಯಾರಿ ಸರ್. ಮಕ್ಳಿಗೆ ತಗೊಂಡು ನಾವು ಬಂದು ಹೊರಗೆ ಬರದೇ ಬಾಳ ಹೈರಾಣ ಅದ್ರಿ ಸರ್. ಜೋಳ ಬ್ಯಾಳಿ ಎಲ್ಲಿ ತಕೊಂಡ್ ಬರ್ಬೇಕ್ರಿ ಸರ್ ನಾವ್ ಹೇಳ್ರಿ. ಹಂಗಾಗಿ ಎಲ್ಲ ಅಷ್ಟು ಲಾಸ್ ಆಗ್ಯದ ನೋಡ್ರಿ. ನಮಗ್ ಪರಿಹಾರ ಏನ್ ಮಾಡ್ತೀರಿ? ನೀವ್ ಎದ್ದಾಗ ನೀರ್ ಎಷ್ಟಿತ್ತು? ಎಷ್ಟು ಮಟ್ಟ ನೀರು? ಟಂಕಿಗಿದ್ದೂರಿ ಸರ್. ನೀರು ಟಂಕಿಗಿದ್ದೂರಿ. ಹೆಂಗ್ ಹೋದ್ರಿ ಮತ್ತ ನೀರ ಮಕ್ಳು ಮರಿ ತಗೊಂಡ್ ಹೆಂಗ್ ಹೋದ್ರಿ? ಹಂಗೆ ಬಗಲಾಗ ತೊಗೊಂಡ್ಗೆಸ್ ಹೋಗಿದೇವ್ರಿ ಸರ್. ಪಾರ್ಗಳಿಗೆ ಅವೆಲ್ಲ ತಗೊಂಡು ಒಂದೊಂದು ಎಳ್ಕೊಂಡ್ಗೆಸ್ ಹೋಗಿದೇವ್ರಿ. ಹೋಗಿಗೆಸ್ ದಂಡಿಗೆ ನಿಂತೀವ್ರಿ. ಮನೆಯಿಂದ ಎಲ್ಲಾ ಸಾಮಾನ್ ಬಿಟ್ಟು ಹೋಗಿರಿ? ಎಲ್ಲ ಹೊಸ ಬಿಟ್ಟಿವ್ರಿ. ಏನಿಲ್ರಿ, ನಮ್ಮ ಮೈ ಮೇಗಿನ ಬಟ್ಟಿ ಇಷ್ಟೇ ಸರ್. ನಮ್ಮ ಮೈ ಮೇಗಿನ ಬಟ್ಟಿ ಇಷ್ಟೇ. ಇದಕ್ ಬಿಟ್ಟು ಮತ್ತೆ ನಾವ್ ಬೇರೆ ಏನು ಒಯ್ದಿಲ್ರಿ ಸರ್. ಒಟ್ಟು ಪೂರ ಹಾಳಾಗ್ಯದ ನಮ್ದು. ಮತ್ ಇದ್ರ ಪರಿಹಾರ ಏನ್ ಮಾಡ್ತಾರ ಸರ್ಕಾರ? ಏನಿಲ್ಲ. ದಯವಿಟ್ಟು ನೋಡ್ರಿ, ನಮಗ್ ಮಾತ್ರ ನೀವ್ ಏನ್ ಮಾಡ್ತೀರ ಏನೋ ನಮಗ್ ಗೊತ್ತಿಲ್ರಿ. ಹಳ್ಳ ದಂಡಿಗೆ ಯಾವಾಗ ನೀರ್ ಬರ್ತಾವ ಯಾವಾಗಿಲ್ಲ ನಮಗ್ ಮಾತ್ರ ಸುಮ್ಮನ್ ಒಂದು ಒಂಥರ ಭಯ ಅನಿಸ್ದಂಗ, ಮನಸ್ಸಿನಾಗ ಭಯ ಅನ್ಸ್ದಂಗ ಅಲ್ಲತ್ತಂದ್ ನೋಡ್ರಿ. ಹಳ್ಳ ದಂಡಿಗೆ ಸರ್ಕಾರ ಗೌರ್ಮೆಂಟ್ ನಮಗ್ ಬಡವ್ರಿಗಂತ ಕೊಟ್ಟಾರಿ. ಇಲ್ಲ ನಾವನ್ನಲ್ಲ, ನಮಗ್ ದಯವಿಟ್ಟು ಎಲ್ಲನ ಬೇರೆ ಕಡೆಗೆ ನಮಗ್ ಮಾಡಿ ಕೊಡ್ಬೇಕ್ರಿ ಇದರ ಪರಿಹಾರ ಏನನ. ಬೇರೆ ಕಡೆ ಜಾಗ ಕೊಡ್ಬೇಕಂತೀರಿ? ಬೇರೆ ಕಡೆ ಜರ ಮಾಡಿಕೊಟ್ರೆ ಬಾಳ ದಯವಿಟ್ಟು ಬಾಳ ಪುಣ್ಯ. ಯಾವಾಗ್ಲೂ ಇದೇ ಸಮಸ್ಯೆ ಆಗುತ್ತೆ? ಹಳ್ಳ ಗಿಳ್ಳ ಬಂದ್ರು ಇದೇ ಸಮಸ್ಯೆ ಆದ್ರಿ ಸರ್. ಯಾವಾಗ್ಲೂ ವರ್ಷಿಗೆ ಇದೇ ಹಾಳ ನೋಡ್ರಿ. ವರ್ಷಿನ ಕಾಲ ದುಡಿಬೇಕ್ರಿ, ದುಡ್ದು ಪೂರಾ ಹಳ್ಳಕ್ಕೆ ಇಡಬೇಕ್ರಿ. ಪೂರಾ ಪರಿಹಾರ. ಈಗಮ್ಮ ಒಂದ್ ಸರಿ ಈ ರೀತಿ ನೆರೆ ಬಂದ್ ಹೋಯ್ತು, ನದಿ ಬಂದ್ ಹೋಯ್ತು ಅಂದ್ರೆ ನೀವು ಸುಧಾರಿಸ್ಬೇಕಾದ್ರೆ ಎಷ್ಟು ಟೈಮ್ ಬೇಕು ನಿಮ್ಗೆ? ಸುಧಾರಿಸ್ಬೇಕಂದ್ರ 2-3-4-5 ದಿನ ಬೇಕ್ರಿ ನಮಗ್ ಇವೆಲ್ಲ ಮಾಡ್ಕೋಬೇಕಾದ್ರ. ಹೊಟ್ಟಿಗೆ ಏನು ಊಟ ಇಲ್ಲಾರ್ದೆ ಬಡ್ದಾಡ್ತಿವ್ ಹಂಗೆ ನಾವು. ಯಾರು ಕೇಳೋರ್ ಇಲ್ರಿ. ನಮ್ಗೆ ಏನ್ ಮಾಡ್ತೀವಿ, ವರ್ಷ ಹಿಂಗೆ ಆಗ್ಬಿಡ್ತೀವಿ ನೋಡ್ರಿ ನಮ್ ಏರಿಯಾ. ಇದಮ್ಮ ನಿಮ್ಮಲ್ಲಿ ಏನೇನು ಹಾಳಾಗ್ಯದ? ನಿಮ್ಮಲ್ಲಿ ಏನೇನು ಹಾಳಾಗ್ಯದ? ಹಳದಂಡಿಗವ ನಮ್ಮ ಮನೆ ಹಳದಂಡಿಗೆ ಲಾಸ್ ಏನೋ ಅದ್ರಾಗ ಹಳದಾಗ ಸತ್ರ ಬೇರೆ ಕೇಳಲ್ಲ ನಮ್ಗ. ಯಾರ ಸತ್ರ ಎಲ್ಲ ಹೋಗ್ಯದ. ಏನ್ ಹೋಗ್ಬೇಕ ಎಲ್ಲ ಹೇಳಲಕ್ಕ ಏನೋ ಇದದ ಎಲ್ಲ ಕಲಾಸ್ ಕಂಪ್ಲೇಂಟ್. ಒಂದ್ಸರಿ ಹಿಂಗ ನೀರ್ ಬಂದ್ ಹೋಯ್ತು ಅಂದ್ರ ನಿಮ್ ಪರಿಸ್ಥಿತಿ ಹೆಂಗ ಆಗ್ತದ? ಪರಿಸ್ಥಿತಿ ಅಂದ್ರೆ ಅಲ್ಲಿ ಸಾಯ್ಬೇಕು. ಹಳದಾಗ ಮನೆಗೆ ಸಾಯ್ಬೇಕು, ಮುಚ್ಕೋಬೇಕು, ಸಾಯ್ಬೇಕು. ಮತ್ತೇನಿಲ್ಲ. ಅಲ್ಲೇ ಗಪ್ಪ ಹೆಣಗಳು ಹೋಯ್ತಾರ. ಹಳ್ಳಗ್ ಹೋಗ್ಯಾವ ದಂಡಿಗೊಳಗ ಹಿಡ್ದಂತಾರ. ಏನು ಉಳಿದಿಲ್ಲ ಮನೆಗೀಗ? ಏನ್ ಉಳಿದಿಲ್ಲ. ಇದು ಇಲ್ಲಿರ್ತಕ್ಕಂತ ನೆರೆ ಹೊಡೆತಕ್ಕೆ ನಲ್ಲಿಗಿರ್ತಕ್ಕಂತ ನಿರಾಶ್ರಿತರು ಹೇಳ್ತಾ ಇರುವಂತಂದ್ರೆ ತತ್ತರಿಸಿ ಹೋಗಿದ್ದಾರೆ. ಮನೆಯಲ್ಲಿರ್ತಕ್ಕಂತ ಸಂಪೂರ್ಣವಾಗಿ ವಸ್ತುಗಳೆಲ್ಲವೂ ಕೂಡ ಹಾಳಾಗಿದೆ. ಹೋದ್ರೆ ತುತ್ತು ಅನ್ನ ತಿನ್ಬೇಕಾಗಿರ್ತಕ್ಕಂಥ ಅನ್ನ ಕೂಡ ಕಾಗಿಣ ನದಿ ಕೊಚ್ಚಿಕೊಂಡು ತೆಗೆದುಕೊಂಡು ಹೋಗಿದೆ. ಹೀಗಾಗಿ ನಾವು ಉಪವಾಸ ಇರುವಂತ ಪರಿಸ್ಥಿತಿ ಇದೆ. ಕಂಪನಿಯವರು ಬಂದಿಷ್ಟು ಊಟ ಕೊಟ್ಟಿರ್ತಕ್ಕ ಊಟ ಮಾಡಿದೀವಿ. ಆದ್ರೆ ನಮ್ಮ ಜೀವನ ಸುಧಾರಿಸಬೇಕಾದ್ರೆ ಕನಿಷ್ಠ 7-8 ತಿಂಗಳು ಬೇಕಾಗುತ್ತೆ. ಆದ್ರೆ ಇದೆಲ್ಲವೂ ಕೂಡ ಹಾಳಾಗಿರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಗಲೀಜಾಗಿರ್ತಕ್ಕಂಥ ಸ್ವಚ್ಛತೆ ಮಾಡ್ಕೊಳ್ಬೇಕಾದ್ರೆ ಕೂಡ ಕನಿಷ್ಠ 4-5 ದಿನ ಬೇಕಾಗುತ್ತೆ ಅನ್ನುವಂತ ಒಂದ್ ಕಡೆ ಮಾತು ಹೇಳ್ತಾರೆ. ಮತ್ತೊಂದ್ ಕಡೆಗೆ ನಮ್ಮ ಬದುಕು ಸರಿದಾರಿಗೆ ಬರಬೇಕು, ಮತ್ತೆ ಸುಧಾರಿಸಬೇಕು. ಆದ್ರೆ ನಮ್ಗೆ ಹಾಳಾಗಿರ್ತಕ್ಕಂಥ ಏನಿದೆಯಲ್ಲ, ಹಾನಿ ಹೇಗಿದೆಯಲ್ಲ, ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ಸರ್ಕಾರ ಮುಂದೆ ಆಗ್ಬೇಕು ಅಂತ ತಮ್ಮ ಅಳಲನ್ನು ಕೂಡ ತೋಡಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದ್ ಕಡೆಗೆ ಭೀಮೆ ಅಬ್ಬರ ಆದ್ರೆ ಮತ್ತೊಂದ್ ಕಡೆಗೆ ಕಾಗಿಣ ಪ್ರವಾಹದ ಕಾಟ ಕೂಡ ಜನರನ್ನ ಅಕ್ಷರಶಃ ಬೀದಿಗೆ ತಂದೊಡ್ಡಿದೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.